ನಮಸ್ಕಾರ ಎಲ್ಲ ಆತ್ಮೀಯ ಸ್ನೇಹಿತರಿಗೆ. ನಾವು ಇವತ್ತಿನ ಜನ ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ. ಶಂಕರಾಚಾರ್ಯರು ವೇದ ಉಪನ್ಯಾಸಗಳಲ್ಲಿ ತಮ್ಮ 7ನೇ ವಯಸ್ಸಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಂಡಿತ್ಯವನ್ನು ಪಡೆದಿರುವಂತಹ ಒಬ್ಬರು ಸಮಾಜದ ಸುಧಾರಕರು. ಇವರು ತಮ್ಮ 7ನೇ ವಯಸ್ಸಿನಲ್ಲಿಯೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬುದ್ಧಿಮತ್ತೆಯನ್ನು ಹೊಂದಿರುವಂತಹ, ಪಾಂಡಿತ್ಯವನ್ನು ಪಡೆದಂತಹ ಎಲ್ಲ ಸೂತ್ರಗಳನ್ನು ತಮ್ಮ ಪಾಂಡಿತ್ಯದೊಳಗೆ ಅಳವಡಿಸಿಕೊಂಡು ಅದ್ವೈತ ಅನ್ನುವಂತಹ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಮಹಾತ್ಮರು. ಈ ಮಹಾತ್ಮರು ಕೇರಳ ರಾಜ್ಯದ ಕಾಲಡಿ ಅನ್ನುವಂಥ ಗ್ರಾಮದಲ್ಲಿ ನಂಬೂದರಿ ಬ್ರಾಹ್ಮಣ ಕುಟುಂಬದೊಳಗೆ ಶಿವಗುರು ಅನ್ನುವಂತಹ ತಂದೆ ಹಾಗೂ ಆರ್ಯಾಂಬ ಅನ್ನುವಂಥ ತಾಯಿಯ ಗರ್ಭದಿಂದ ಜನಿಸಿದಂತಹ ಮಹಾತ್ಮರು. ಇವರು ತಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡುವುದರ ಉದ್ದೇಶ ಏನ್ರಿ ಅಂದ್ರೆ, ಅದ್ವೈತ ಅಂತಂದ್ರೆ ಏಕ ಎಂದರ್ಥ. ಏಕ ಅಂತಂದ್ರೆ ಈ ಬ್ರಹ್ಮಾಂಡದೊಳಗೆ ಪರಮಾತ್ಮ ಜೀವಾತ್ಮ ಅನ್ನೋದು ಬೇರೆ ಯಾವುದೂ ಇಲ್ಲ, ಅವೆಲ್ಲವೂ ಒಂದೇ ಅನ್ನುವಂತಹ ಅವರ ವಿಚಾರಧಾರೆಗಳನ್ನು ಸಮಾಜದೊಳಗೆ ಬಿತ್ತಬೇಕು. ಸಮಾಜದಲ್ಲಿರುವಂತಹ ಮೌಢ್ಯತೆಯನ್ನು ಕೊನೆಗಾಣಿಸಿ ಈ ಬ್ರಹ್ಮ, ಈ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಇವೆರಡೂ ಒಂದೇ ಅನ್ನುವಂತಹ ಇವರು ತಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಪ್ರತಿಪಾದಿಸಿದರು. ಇವರು ಸಮಾಜದಲ್ಲಿರುವಂಥ ಹಲವಾರು ಮೌಢ್ಯತೆಗಳನ್ನು ಮರೆಯೋದ್ರೊಳಗೆ ಜ್ಞಾನ ಮಾರ್ಗದಿಂದ ಮಾತ್ರ ನಾವು ಜೀವಾತ್ಮವನ್ನು ಪರಮಾತ್ಮರನ್ನಲ್ಲಿ ವಿಲೀನಗೊಳಿಸಬಹುದು. ಅವರು ಏನು ಹೇಳ್ತಿದ್ದರು ಅಂತಂದ್ರೆ, ಜ್ಞಾನದ ಮಾರ್ಗದಿಂದಲೇ ಮಾತ್ರ ಬ್ರಹ್ಮನಲ್ಲಿ ನಾವೇನು ಮಾಡ್ಬೋದು, ವಿಲೀನವನ್ನು ಹೊಂದುವುದರ ಮೂಲಕ ಬ್ರಹ್ಮನೊಬ್ಬನೇ ಸತ್ಯ, ಈ ಇಡೀ ಜಗತ್ತ ಮಿಥ್ಯ ಅನ್ನುವಂತಹ ಪ್ರತಿಪಾದನೆಯನ್ನು ಹೇಳುವುದರ ಮೂಲಕ, ಅಂದರೆ ಈ ಬ್ರಹ್ಮ, ನಾವು ಪರಮಾತ್ಮ ಜೀವಾತ್ಮ ಬೇರೆ ಬೇರೆ, ಮನುಷ್ಯ ಜೀವಿನ ಬೇರೆ, ಪರಮಾತ್ಮನ ಬೇರೆ ಅಲ್ಲ. ನಾವು ಸ್ವತಃ ಪ್ರತಿಯೊಂದು ಜೀವಿಯು ತನ್ನದೇ ಆಗಿರುವಂತಹ ತನ್ನ ಮನದೊಳಗೆ ಬ್ರಹ್ಮನನ್ನು ಒಳಗೊಂಡಿರ್ತಾನೆ. ಅದಕ್ಕೆ ಅವರು ಪ್ರತಿ ಸಲನೂ ತಮ್ಮ ಸ್ತೋತ್ರಗಳಲ್ಲಿ ಏನು ಹೇಳಿದಾರ್ರಿ ಅಂತಂದ್ರೆ, ಅವರ ಅತ್ಯಂತ ಜನಪ್ರಿಯವಾಗಿರುವಂಥ ಒಂದು ಸ್ತೋತ್ರ ಯಾವುದ್ರಿ ಅಂದ್ರೆ ಭಜಗೋವಿಂದಂ ಅನ್ನುವಂಥ ಸ್ತೋತ್ರ. ಅವರ ಭಜಗೋವಿಂದಂ ಅನ್ನುವಂತಹ ಸ್ತೋತ್ರಗಳಲ್ಲಿ ಅವರು ಹೆಚ್ಚಾಗಿ ಬಳಸಿರುವಂಥ ಒಂದು ಪದ ಯಾವುದ್ರಿ ಅಂತಂದ್ರೆ, ಯಾವುದ್ರಿ ಅದು ಆ ಪದ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಅದರ ಅರ್ಥ ಏನ್ರಿ ಅಂತಂದ್ರೆ, ಎಲ್ಲ ಸಕಲ ಜೀವರಾಶಿಗಳಲ್ಲಿರುವಂಥ ಜೀವಾತ್ಮಗಳು ಬೇರೆ ಅಲ್ಲ, ಅವು ತಮ್ಮೊಳಗೆ ತಾವೇ ಒಂದು ತನ್ನೊಳಗೆ ಇರುವಂಥ ಆತ್ಮವೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ತತ್ವವನ್ನು ಸಾರುವುದರ ಮೂಲಕ ಈ ಸಮಾಜದಲ್ಲಿರುವಂಥ ಮೌಢ್ಯತೆಯನ್ನು ತೆಗೆದ ಎಲ್ಲರಲ್ಲಿಯೂ ಸಮಾನತೆ ಬ್ರಹ್ಮನಿದ್ದಾನು ಅನ್ನುವಂಥ ವಾದವನ್ನು ಮಂಡಿಸಿದರು. ಅದಕ್ಕೆ ಅವರ ಸಿದ್ಧಾಂತ ಯಾವುದ್ರಿ? ಅದ್ವೈತ ಸಿದ್ಧಾಂತ. ಬಹುತೇಕ ಎಕ್ಸಾಮ್ಗಳಲ್ಲಿ ಶಂಕರಾಚಾರ್ಯರ ಬಗ್ಗೆ ಆಗಿರಬಹುದು, ದಕ್ಷಿಣ ಭಾರತದಲ್ಲಿ ಬರುವಂಥ ಭಕ್ತಿ ಪಂಥಗಳಲ್ಲಿ ಬರುವಂತಹ ಕನಕದಾಸರಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಬಸವಣ್ಣನವರಾಗಿರಬಹುದು, ಕಬೀರದಾಸರಾಗಿರಬಹುದು, ಪುರಂದರದಾಸರಾಗಿರಬಹುದು, ಸಂತ ಶಿಶುನಾಳಧೀಶರಾಗಿರಬಹುದು, ಇಂಥ ಹಲವಾರು ಮಹಾತ್ಮರ ಬಗ್ಗೆ ನಾವೇನು ಮಾಡ್ತೀವ್ರಿ ಅಂತಂದ್ರೆ ಓದಬೇಕಾಗ್ತದೆ. ಅದಲ್ಲದೆ ನಾವು ಹಂಗಾರ ಈ ಶಂಕರಾಚಾರ್ಯರು ಬರೆದಿರುವಂತಹ ಪ್ರಮುಖ ಅಖರ ಕೃತಿಗಳ್ಯಾವು, ಗ್ರಂಥಗಳ್ಯಾವಪ್ಪ ಅಂತ ನೋಡೋದಾದ್ರೆ, ಇವರ ಕೃತಿಗಳು ಯಾವ್ರಿ ಅಂದ್ರೆ ಶಂಕರ ಭಾಷ್ಯ, ಸುಂದರ ಲಹರಿ, ಆನಂದ ಲಹರಿ, ಇನ್ನೂ 10 ಶಂಕರ ಲಹರಿ ಅನ್ನುವಂಥ ಇನ್ನೂ 10 ಹಲವಾರು ಕೃತಿಗಳನ್ನು ಇವರು ಏನು ಮಾಡಿದಾರ್ರಿ ಅಂತಂದ್ರೆ ಬರ್ದಾರ. ಇವರು ದಕ್ಷಿಣಾಶ್ವರ ಮೂರ್ತಿ ಎನ್ನುವಂತಹ ಕೃತಿನೂ ಕೂಡ ಇವರು ಏನು ಮಾಡಿದಾರ್ರಿ ಅಂತಂದ್ರೆ ಬರ್ದಾರ. ಇನ್ನೂ ಅದರಲ್ಲಿ ಅತ್ಯಂತ ಹೆಚ್ಚಿನ ಜನಪ್ರಿಯವಾಗಿರುವಂಥ ಒಂದು ಶಂಕರಾಚಾರ್ಯರ ಬಗ್ಗೆ ಕೇಳುವಂಥದ್ದು ಯಾವುದ್ರಿ ಅಂತಂದ್ರೆ ಭಜಗೋವಿಂದಂ ಅನ್ನುವಂಥ ಸ್ತೋತ್ರ. ಇವರು ತಮ್ಮ ಜನಪ್ರಿಯ ಸ್ತೋತ್ರವನ್ನು ಹೇಳ್ತಿದ್ರು. ಹಂಗಾರೆ ಶಂಕರಾಚಾರ್ಯರು ಇಡೀ ಭಾರತದ ತುಂಬೆಲ್ಲ ಸಂಚಾರ ಮಾಡುವುದರ ಮೂಲಕ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಹಂಗಾರೆ ಆ ಅದ್ವೈತ ಸಿದ್ಧಾಂತವನ್ನು ಇವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಈ ತಮ್ಮ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೆನಪಿಡಬೇಕು. ಈ ಭಾರತ ತುಂಬೆಲ್ಲ ಸಂಚರಿಸಿ ಈ ಸಮಾಜದ ಸುಧಾರಣೆಗಾಗಿ ಇವರು ಭಾರತದ ತುಂಬೆಲ್ಲ ಸೇರಿ 5 ಪ್ರಮುಖವಾಗಿರುವಂತಹ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆ 5 ಪೀಠಗಳನ್ನು ನೋಡುವುದು ಅತ್ಯಂತ ಏನ್ರಿ ಅಂತಂದ್ರೆ ಪ್ರಮುಖವಾಗಿರುವಂಥದ್ದು. ಹಂಗಾರೆ ಆ 5 ಪೀಠಗಳು ಯಾವುವು ಅನ್ನೋದನ್ನು ನಾವೆಲ್ಲರೂ ನೋಡಬೇಕಾಗ್ತದೆ. ಯಾವುದ್ರಿ ಅಂತಂದ್ರೆ, ನಾವು ಬಹುತೇಕ ನಮ್ಮ ಕರ್ನಾಟಕದ ಹೇಳಬೇಕಂದ್ರೆ ಶೃಂಗೇರಿಯ ಶಾರದಾ ಪೀಠ, ಆ ಬಳಿಕ ತದನಂತರದಲ್ಲಿ
ಆ, ಕಾಮಕೋಟಿ ಪೀಠ ಆಗಿರಬಹುದು, ಪುರಿ ಪೀಠ ಆಗಿರಬಹುದು, ಪುರಿ ಗೋವರ್ಧನ ಪೀಠ ಆಗಿರಬಹುದು. ಅದಲ್ಲದೆ ನಾವಿನ್ನೂ ದ್ವಾರಕಾ ಪೀಠವನ್ನು ನೋಡಿದೇವೆ ರೀ, ಕಾಳಕ ಅಂತ ಹೇಳ್ತಾರೆ. ಬದ್ರಿ ಪೀಠವನ್ನು ನೋಡ್ತೀವಿ. ಯಾವ್ಯಾವ ರೀ? ಭದ್ರಿ ಪೀಠ, ದ್ವಾರಕಾ ಪೀಠ, ಪುರಿ ಗೋವರ್ಧನ ಪೀಠ, ಶೃಂಗೇರಿಯ ಶಾರದಾ ಪೀಠ, ಕಾಮಕೋಟಿ ಪೀಠ. ಇವು 5 ಶಂಕರಾಚಾರ್ಯರ ತಮ್ಮ ಭಾರತದ ತುಂಬೆಲ್ಲ ಸಂಚರಿಸಿ ಈ 5 ಪೀಠಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಹೀಗೆ ನಾವು ಸಮಾಜ ಸುಧಾರಕರ ಬಗ್ಗೆ, ಈ ಶಂಕರಾಚಾರ್ಯರ ಬಗ್ಗೆ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಸಮಾಜ ಸುಧಾರಕರ ಬಗ್ಗೆ ನಾವು ತಿಳ್ಕೋಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜ ಸುಧಾರಕರ ಬಗ್ಗೆ ತಿಳ್ಕೊಳ್ಳೋದ್ರ ಮೂಲಕ ಕರ್ನಾಟಕ ಹಿಸ್ಟ್ರಿಯಲ್ಲಿ ಬರುವಂತಹ ಇಂಥ ಹಲವಾರು ಏನು ಮಾಡಬೇಕ್ರಿ ಅಂತಂದ್ರೆ, ನಮ್ಮ ಕರ್ನಾಟಕ ಬರುವಂಥ ಹಲವಾರು ವಿಚಾರಧಾರೆಗಳನ್ನ ನಾವೇನು ಮಾಡಬೇಕಾಗತ್ತೆ ರೀ, ತಿಳ್ಕೊಳ್ಬೇಕು ಅಂತ ಹೇಳ್ತಾ ನಮಸ್ಕಾರ.